ನಾವು ನಮ್ಮ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ. ಆಗಸ್ಟ್ 15 ರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಈ ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ಸಿಕ್ಕಿಲ್ಲ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ BR ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲ್ ಗಂಗಾಧರ್ ತಿಲಕ್, ಲಕ್ಷ್ಮೀಬಾಯಿ, ರಾಣಿ ಲಕ್ಷ್ಮೀಬಾಯಿ ಸೇರಿದಂತೆ ಅನೇಕ ಮಹನೀಯರು ತಮ್ಮ ಜೀವನವನ್ನೇ ದೇಶಕ್ಕೆ ಅರ್ಪಿಸಿದರು. ಈ ದೇಶ, ನಮ್ಮ ದೇಶ ಯಾವ ಸ್ಥಿತಿಯಿಂದ ಇತ್ತು, ಈಗ ಯಾವ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಬಹಳ ಬದಲಾವಣೆ ಆಗಿದೆ. ಮತ್ತೆ ಇನ್ನೂ ಬಹಳ ಬದಲಾವಣೆ ಆಗಬೇಕು. ಅದರಲ್ಲಿ ನಮ್ಮ ದೇಶದ ಯುವ ಶಕ್ತಿ ಬಹಳ ಮುಖ್ಯ ಇದೆ. ಈ ಯುವ ಶಕ್ತಿ ದೇಶ ಅಭಿವೃದ್ಧಿಗೆ, ಉನ್ನತೀಕರಣಕ್ಕೆ ಅವ್ರದ್ದು ಕೈ ಜೋಡಿಸಲ್ಲ, ನಮ್ಮ ದೇಶ ಅಭಿವೃದ್ಧಿ ಆಗಲ್ಲ. ನಮ್ಮ ಯುವ ಶಕ್ತಿಗೆ ಪೂರ್ಣಗೊಳಿಸಲಿಕ್ಕೆ ಅವರು ಡ್ರಗ್ಸಿಂದ ಮತ್ತು ಬೇರೆ ಏನಾದರೂ ಇಲ್ಲೀಗಲ್ ಚಟುವಟಿಕೆಯಿಂದ ದೂರ ಇರಬೇಕು. ನಮ್ಮ KGFಯಲ್ಲಿ ಸ್ಪೆಷಲಿ ಎಷ್ಟು ಟ್ಯಾಲೆಂಟೆಡ್ ನಮ್ಮ ಯುವಕರು ಇದ್ದಾರೆ. ಅವರು ಸ್ಪೋರ್ಟ್ಸಲ್ಲಿ, ಬೇರೆ ಸ್ಪೋರ್ಟ್ಸಲ್ಲಿ ಎಷ್ಟು ಟ್ಯಾಲೆಂಟೆಡ್ ಜನ ಇದ್ದಾರೆ. ಎಜುಕೇಷನಲ್ಲಿ ಇದ್ದರೆ ಕೂಡ ಎಷ್ಟು ಎಜುಕೇಷನ್ ಕ್ವಾಲಿಟಿ, ಲಿಟ್ರಸಿಯಲ್ಲಿ ಭಾಳ ಪೊಟೆನ್ಷಿಯಲ್ ಇದೆ. ಅದು ಇದ್ದರೂ ಕೂಡ ನಮ್ಮ ಮುಂದೆ ದಿನದಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು. ಅದರಲ್ಲಿ ಎಲ್ಲ ಯುವಕರು ಡ್ರಗ್ಸಿಂದ ಮತ್ತು ಇದು ಜಾಲತಾಣದಲ್ಲಿ ಏನಾದರೂ ಇಲ್ಲೀಗಲ್ ಆ್ಯಕ್ಟಿವಿಟಿ ನಡ್ತದೆ ಅದರಿಂದ ಸ್ವಲ್ಪ ದೂರ ಇರಬೇಕು. ಮತ್ತು ನಮ್ಮ ಭಾಳ ಬಹುಮೂಲ್ಯ ಜೀವನ ನಾವು ಈಗ ಟ್ರಾಫಿಕ್ ಕಾನೂನು ಪಾಲನೆ ಮಾಡದೇ ಕಾರಣದಿಂದ ಅದು ಲೈಫ್ ಹೋಗ್ತಾ ಇದೆ. ಅದರಲ್ಲಿ ಈಗ ಟ್ರಾಫಿಕ್ ಕಾನೂನು ಏನೇನಿದೆ, ರೂಲ್ಸ್ ಏನಿದೆ ಅದು ಪಾಲನೆ ಮಾಡಿ ಜೀವನ ಉಳಿಸಲಿಕ್ಕೆ ನಾವೆಲ್ಲರೂ ಮಾಡಬೇಕು. ನಮ್ಮ ಎಲ್ಲ ಮನೆಯಲ್ಲಿ ಮಕ್ಕಳು ಮತ್ತು ನಮ್ಮ ಸಹೋದರಿ ಎಲ್ಲರಿಗೆ ಕಡ್ಡಾಯವಾಗಿ ಟ್ರಾಫಿಕ್ದು ಯಾತಾಯಾತ ಕಾನೂನು ಏನಿದೆ ಅದೆಲ್ಲ ಪಾಲನೆ ಮಾಡಬೇಕು. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಬೇಕು, ಸೀಟ್ ಬೆಲ್ಟ್ ಹಾಕಿಸ್ಬೇಕು, ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡಬಾರ್ದು. ಅದು ಎಲ್ಲರಿಗೂ ಗೊತ್ತಿದೆ, ಮತ್ತು ಅದು ಪಾಲನೆ ಮಾಡಬೇಕು. ಮತ್ತು ನಮ್ಮ ಕರ್ನಾಟಕ ಸರ್ಕಾರ 2028 ವರ್ಷ ತನಕ ಕರ್ನಾಟಕ ರಾಜ್ಯಕ್ಕೆ ಡ್ರಗ್ ಮುಕ್ತ ಮಾಡಲಿಕ್ಕೆ ಅಭಿಯಾನ ಮಾಡಿದ್ದಾರೆ. ಆ ಅಭಿಯಾನಿಯಲ್ಲಿ ಬೇಡ ಬ್ರೋ ಮತ್ತು ರೈಸ್ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಯುವಕರಿಗೆ, ಎಲ್ಲ ಜನರಿಗೆ ಡ್ರಗ್ಸ್ ಎಷ್ಟು ಹಾನಿಕಾರಕದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಬೇರೆ ಅಭಿಯಾನ ಮಾಡ್ತಾ ಇದ್ದಾರೆ. ಡ್ರಗ್ಸ್ ಎಷ್ಟು ಕಟ್ಟ ಇದೆ, ನಿಮ್ಮ ಜೀವಕ್ಕೆ ಎಷ್ಟು ಕಟ್ಟ ಬರುತ್ತೆ, ಅದರ ಬಗ್ಗೆ ಇಷ್ಟು ಬೇರೆ ರೀತಿಯ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಾವು ಕೂಡ ಮಾಡ್ತಾ ಇದ್ದೀವಿ. ಒಂದು ಮೆಸೇಜ್ ಕೊಡಲಿಕ್ಕೆ ನಮ್ಮ ಯುವ ಶಕ್ತಿ ಹಾಳು ಆಗಬಾರ್ದು ಮತ್ತು ದೇಶ ಅಭಿವೃದ್ಧಿಯಲ್ಲಿ ಅಡ್ಡೆ ಆಗಬಾರ್ದು. ಸೊ ದಯವಿಟ್ಟು ನಮ್ಮ ದೇಶದಲ್ಲಿ ಮತ್ತೆ ಅಭಿವೃದ್ಧಿ ಆಗಲಿಕ್ಕೆ ಇದು ಎಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟಿ ದೂರಿರಿ. ಮತ್ತು ಭಾರತ ಟಾಪ್ 5 ಇಕಾನಮಿಕ್ ಕಂಟ್ರೀಸಲ್ಲಿ ಇಕಾನಮಿಕ್ ಪವರಲ್ಲಿ ಬರ್ತಾ ಇದೆ. ಈಗ ಮುಂದೆ ದಿನದಲ್ಲಿ ನಮ್ಮ ಭಾರತ ದೇಶ ಪೂರ್ತಿ ಜಗತ್ತಲ್ಲಿ ನಂಬರ್ 1 ಕಂಟ್ರಿ ಆಗಬೇಕು. ಅದರಲ್ಲಿ ನಾವು ನಮ್ಮದು ಎಲ್ಲರದ್ದು ಸಹಯೋಗ ಬೇಕಾಗತ್ತೆ. ನಮ್ಮ ಲೆವೆಲಲ್ಲಿ ನಾವು ಆ್ಯಸ್ ಆಫೀಸರ್ ಆಗಿ, ನೀವು ಆ್ಯಸ್ ಎ ಸ್ಟೂಡೆಂಟ್ ಆಗಿ, ಆ್ಯಸ್ ಎ ಟೀಚರ್ ಆಗಿ ಏನೇನು ಕೆಲಸ ಮಾಡ್ತಿದ್ರಲ್ಲಿ ನೀವು ಕೆಲಸ ಮಾಡಿ ನಮ್ಮ ದೇಶಕ್ಕೆ ಅಭಿವೃದ್ಧಿ ತರಬೇಕು. ಮತ್ತು ಮತ್ತೊಂದು ಸಲ ನಾನು ನಿಮಗೆ ಎಲ್ಲರಿಗೆ ಈ ಸ್ವಾತಂತ್ರ್ಯ ದಿನಕ್ಕೆ ಶುಭಾಶಯಗಳು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವತಂತ್ರ ಭಾರತದ 80ನೇ ಸ್ವತಂತ್ರ ದಿನಾಚರಣೆದ ಸಂಭ್ರಮಾಚರಣೆಯ ಕ್ಷಣಗಳನ್ನು ಅನುಭವಿಸ್ತಾ ನಮ್ಮ ದೇಶದ ಸ್ವತಂತ್ರ ಎಷ್ಟೋ ಮಹನೀಯರ ಪ್ರಾಣ, ಮಹಾತ್ಮರ, ಸ್ವತಂತ್ರ ಹೋರಾಟಗಾರರ, ಸೈನಿಕರ, ಹುತಾತ್ಮರನ್ನು ನೆನೆಸುವ ದಿನ, ಸಂಭ್ರಮಿಸುವ ದಿನನೇ ಅಲ್ಲ, ಎಷ್ಟೋ ಜನ ಹುತಾತ್ಮರನ್ನು ನೆನೆಸುವ ದಿನ. ಸ್ವತಂತ್ರಕ್ಕಾಗಿ ತ್ಯಾಗ, ಬಲಿದಾನ ಮಾಡಿದಂಥ ಮಹನೀಯರನ್ನು ಸ್ಮರಿಸುವಂಥ ದಿನ ಆಗಿದೆ. ಇವತ್ತು ವೇದಿಕೆಯಲ್ಲಿ ಮಹನೀಯರೆಲ್ಲರೂ ಮಾತಾಡ್ತಾ ಹೇಳ್ತಾರೆ, ಸ್ವತಂತ್ರ ನಮಗೆ ಕಳೆದ 80 ವರ್ಷಗಳ ಹಿಂದೆ ಸ್ವತಂತ್ರ ಇರಲಿಲ್ಲ. ಬಹಳ ವರ್ಷಗಳ ಕಾಲ, 100 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ತತ್ತರಿಸಿದ್ವಿ. ಗೌರವ ಇಲ್ಲದೆ, ಸ್ವತಂತ್ರತೆ ಇಲ್ಲದೆ, ಏನೇ ಪರಿಶ್ರಮಕ್ಕೂ ಬೆಲೆ ಇಲ್ಲದೆ ಬಹಳ ಜನ ಮಹನೀಯರು ನೊಂದು ಜೈಲ್ ಪಾಲಾಗಿ
ಅವರ ಬಲಿದಾನ ಕೊಟ್ಟು ಸ್ವತಂತ್ರಕ್ಕೆ, ಇವತ್ತು ಭಾರತದ ಸ್ವತಂತ್ರಕ್ಕೆ ತಮ್ಮ ಪ್ರಾಣ, ರಕ್ತ, ಶ್ರಮ, ತಮ್ಮ ಇಡೀ ಜೀವನ, ಕುಟುಂಬವನ್ನು ತ್ಯಾಗ ಮಾಡಿದ್ದಾರೆ. ಅಂತಹ ದಿನ. ಎಷ್ಟೇ ನಾವು ಸ್ವತಂತ್ರ ದಿನದ ಬಗ್ಗೆ ಮಾತಾಡಿದ್ರು ಅದು ಚರಿತ್ರೆ ಪುಟಗಳಲ್ಲಿ ಎಷ್ಟೋ ಜನ ಉಳಿದಿದ್ದಾರೆ, ಇನ್ನು ಬಹಳಷ್ಟು ಜನ ಚರಿತ್ರೆ ಪುಟಗಳಲ್ಲಿ ಉಳಿದಿಲ್ಲ. ಆದರೆ ಸ್ವತಂತ್ರ, ದೇಶ ಪ್ರೇಮ ಅನ್ನುವಂಥದ್ದು ಎಷ್ಟೋ ಮಟ್ಟಿಗೆ ತ್ಯಾಗ ಮಾಡೋ ಮಟ್ಟಿಗೆ ಅವರನ್ನು ಕರ್ಕೊಂಡು ಹೋಗಿ ಆ ಸೇವೆಯಲ್ಲಿ ನಿಲ್ಲಿಸಿರುತ್ತೆ ಅನ್ನುವಂಥದ್ದನ್ನು ನೆನೆಯುವಂಥ ದಿನ. ಬೇರೆ ಎಲ್ಲ ದೇಶಗಳು ಸ್ವತಂತ್ರವನ್ನು ತಗೊಳ್ಳೋವಾಗ ವರ್ಲ್ಡ್ ವಾರ್ಸ್ ಆಗುತ್ತೆ. ಎಷ್ಟೋ ಜನ ಅವ್ರ ದೇಶಕ್ಕೆ ಸ್ವತಂತ್ರ ತರಬೇಕು ಅಂದಾಗ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಎಷ್ಟೋ ಸಾವಿರಾರು ಸೈನಿಕರು ಹುತಾತ್ಮರಾಗ್ತಾರೆ. ಆದರೆ ಭಾರತ ಒಂದೇ ಒಂದು ದೇಶ ತಮ್ಮ ಐಡಿಯಾಲಜೀಸ್, ಪ್ರಿನ್ಸಿಪಲ್ಸ್ನ ಫಾಲೋ ಮಾಡುತ್ತೆ. ನಾವು ಸ್ವತಂತ್ರನ ತಗೊಳ್ಳೋ ಅಂಥದ್ದು ಇಡೀ ಎಷ್ಟು ದೇಶ ಇದೆ ವಿಶ್ವದಲ್ಲಿ ಅಷ್ಟು ದೇಶಕ್ಕೆ ನಾವು ಮಾದರಿಯಾಗಿರುವಂಥ ಭಾರತ ದೇಶ. ಬಹಳ ಪರಿಶ್ರಮ, ಶ್ರದ್ಧೆ, ನಾನ್ ವೈಲೆನ್ಸ್, ಅಹಿಂಸಾ ಮಾರ್ಗವನ್ನು ನಾವು ಅನುಸರಿಸ್ತೀವಿ. ಅಹಿಂಸಾ ಮಾರ್ಗ, ತ್ಯಾಗದ ಜೊತೆ ಶಾಂತಿ, ಅಹಿಂಸಾ ಮಾರ್ಗವನ್ನು ನಾವು ಅನುಸರಿಸ್ತೀವಿ. ಗಾಂಧಿಯನ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತೀವಿ. ಗಾಂಧೀಜಿಯನ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತೀವಿ. ಅವರ ಮಾರ್ಗದರ್ಶನ, ಅವರ ಲೀಡರ್ಶಿಪ್ನ ನಾವು ಫಾಲೋ ಮಾಡ್ತೀವಿ. ಒಂದೇ ದಿನ ನಾವು ಸ್ವತಂತ್ರಕ್ಕೆ ಪರಿಶ್ರಮ ಮಾಡಿಲ್ಲ. ಬ್ರಿಟಿಷರು ನಮ್ಮ ದೇಶವನ್ನು 200 ವರ್ಷಗಳ ಮೇಲೆ ಅವರ ಆಳ್ವಿಕೆ ಮತ್ತು ಅವರ ಹಿಡಿತದಲ್ಲಿ ಭಾರತೀಯರನ್ನು ದಾಸಿಗಳಾಗಿ ಮಾಡಬೇಕು ಅನ್ನೋವಂಥ ದುರುದ್ದೇಶದಿಂದ ಬರ್ತಾರೆ. ಭಾರತ ಬಹಳ ವರ್ಷಗಳ ಕಾಲ ಇವರ ಆಳ್ವಿಕೆಯಿಂದ ನರಳಿದೆ, ನೊಂದಿದೆ. ಸ್ವತಂತ್ರತೆ ಇಲ್ಲದೆ ನೊಂದಿದೆ. ಪೂರ್ವಿಕರು ಬಹಳ ಅವಮಾನವನ್ನು ಅನುಭವಿಸಿ ತ್ಯಾಗ, ಬಲಿದಾನ, ಜೀವನವನ್ನು ನೆನೆಸುವಂಥ ದಿನ ಇದು ಸ್ವತಂತ್ರ ಭಾರತ. ಸ್ವತಂತ್ರ ಭಾರತಕ್ಕೆ ಎಷ್ಟು ಜನ ಮಹನೀಯರನ್ನು ನಾವು ಹೇಳಿದಾಗ ಅದು ಎಷ್ಟೇ ಮಹನೀಯರನ್ನು ನಾವು ಗುರುತಿಸ್ಕೊಂಡ್ರು ಅದಕ್ಕೂ ಮೀರಿರುವಂಥ ಮಹನೀಯರು ತಮ್ಮ ಇಡೀ ಸಂಘಟನೆಯಲ್ಲಿ ತಮ್ಮ ಇಡೀ ಜೀವನವನ್ನು ಬಲಿದಾನವನ್ನು ಮಾಡಿದ್ದಾರೆ. ಫಸ್ಟು ನಾವು ಸ್ವತಂತ್ರಕ್ಕೆ ಪ್ರಯತ್ನ ಮಾಡಿದಾಗ ಫಸ್ಟು ನಾನ್ ವೈಲೆನ್ಸನ್ನು ನಾವು ಪ್ರಿನ್ಸಿಪಲ್ಸ್ ಆಗಿ, ಬೇಸಿಕ್ ಪ್ರಿನ್ಸಿಪಲ್ಸ್ ಆಗಿ ನಾನ್ ವೈಲೆನ್ಸ್, ಅಹಿಂಸಾ ಮಾರ್ಗವನ್ನು, ಮತ್ತು ಸಿವಿಲ್ ಡಿಸೊಬಿಡಿಯನ್ಸ್, ಸ್ಟೂಡೆಂಟ್ಸು, ಎಂಪ್ಲಾಯೀಸು, ಸೈನಿಕರು ಬೈಕಾಟ್ ಮಾಡ್ತಾರೆ. ಅವರ ಯಾರು ವಿದ್ಯಾರ್ಥಿಗಳಿರ್ತಾರೆ ಬೈಕಾಟ್ ಮಾಡ್ತಾರೆ, ಸಿಸ್ಟಮ್ನ ಬೈಕಾಟ್ ಮಾಡ್ತಾರೆ, ಬ್ರಿಟಿಷರ್ಸ್ನ ವಿರೋಧ ಮಾಡ್ತಾರೆ. ಅವರು ಈ ರೀತಿಯ ನಾವು ಸಿವಿಲ್ ಡಿಸೊಬಿಡಿಯನ್ಸ್ನ ಫಸ್ಟ್ ತೋರಿಸ್ತೀವಿ. ಕ್ವಿಟ್ ಇಂಡಿಯಾ ಮೂಮೆಂಟ್ನ ನಾವು ನೆನೆಸ್ಕೋಬೇಕಾಗತ್ತೆ. ಬ್ರಿಟಿಷರ್ಸ್ನ ನಾವು ಎಷ್ಟು ರೀತಿಯಲ್ಲಿ ವಿರೋಧ ಮಾಡ್ತಾರೆ ಅಂದರೆ ಅವತ್ತಿನ ವಿದ್ಯಾರ್ಥಿಗಳು, ಅವತ್ತಿನ ಸೈನಿಕರು, ಅವತ್ತಿನ ಎಲ್ಲ ಇಲಾಖೆಯಲ್ಲಿ ಕೆಲಸ ಮಾಡುವಂಥವರು ಕೂಡ ಅವರನ್ನು ವಿರೋಧ ಮಾಡ್ತಾ ಬರ್ತಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ಗಾಂಧೀಜಿಯನ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿದಾಗ, ಅಂದರೆ ನಾವು ತೆರಿಗೆಯನ್ನು ಕಟ್ಟಲ್ಲ ಅಂತ ಬ್ರಿಟಿಷರ್ಸ್ಗೆ ಮೊದಲನೇ ಹಂತದಲ್ಲಿ ತಿರಸ್ಕಾರವನ್ನು ತೋರಿಸುವಾಗ, ಗಾಂಧೀಜಿ ಜೊತೆ ನಡೆಯುವಾಗ ಬರೀ 78 ಜನ ಮಾತ್ರ ಅದು ಸಾಲ್ಟ್, ನಾವು ತೆರಿಗೆಯನ್ನು ಕಟ್ಟಲ್ಲ, ನಿಮಗೆ ಟ್ಯಾಕ್ಸ್ ಪೇ ಮಾಡಲ್ಲ, ಸಾಲ್ಟ್ಗೆಲ್ಲ ಟ್ಯಾಕ್ಸ್ ಪೇ ಮಾಡಲ್ಲ ಅನ್ನುವಂಥ ಒಂದು ದಿಟ್ಟ ಹೆಜ್ಜೆಯಲ್ಲಿ ಬರೀ 78 ಜನ ಶಬರಿಮಠ ಆಶ್ರಮದಿಂದ ಹೆಜ್ಜೆಯನ್ನು ಇಡ್ತಾರೆ ಗಾಂಧೀಜಿಯವ್ರ ಜೊತೆ. ಗಾಂಧೀಜಿ ಫಸ್ಟ್ ಫ್ರೀಡಮ್ ಮೂಮೆಂಟಲ್ಲಿ 240 ಕಿಲೋಮೀಟರನ್ನು ಪಾದಯಾತ್ರೆ ಮಾಡ್ತಾರೆ. 240 ಕಿಲೋಮೀಟರ್ ಇಡೀ ಎಲ್ಲ ರಾಜ್ಯಗಳನ್ನು ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಥರವರ ಪರಿಚಯ ಮಾಡಿ ಎಲ್ಲರಲ್ಲೂ ಸ್ವತಂತ್ರದ ಕಿಚ್ಚನ್ನು, ಹೋರಾಟದ ಒಂದು ಭಾವನೆಯನ್ನು ಹುಟ್ಟಿಸ್ಲಿಕ್ಕೆ ಬಹಳ ಪರಿಶ್ರಮಗಳೇ ನಡೆದಿರುತ್ತೆ. ಆದರೆ ಯಾವುದೇ ಒಂದು ಪ್ರಯತ್ನ ಒಂದು ದಿನದಲ್ಲಿ ಫಲಿಸಲ್ಲ ಅನ್ನಲಿಕ್ಕೆ 100 ವರ್ಷಗಳ ಪರಿಶ್ರಮ. ನಾವು ಸ್ವತಂತ್ರದ ಇವತ್ತು ಸಂಭ್ರಮ ಆಚರಣೆಯ ಸವಿ ನೆನಪುಗಳನ್ನು ನೆನೆಸ್ತಾ ಇದ್ದೀವಿ. ಆದರೆ ಎಷ್ಟೋ ಜನಗಳ ಬಲಿದಾನ ಆಗಿದೆ, ತ್ಯಾಗ ಆಗಿದೆ. ಇದರ ಜೊತೆಯಲ್ಲಿ ಎಷ್ಟೋ ಜನ ಅಮಾಯಕರು ಕೂಡ ಈ ಸ್ವತಂತ್ರದ ದಾರಿಯಲ್ಲಿ ಹೆಜ್ಜೆ ಹಾಕುವಾಗ ಪ್ರಾಣ ಬಲಿದಾನಗಳಾಗಿದ್ದಾವೆ. ಏನು ನಾವು ನಿರ್ಧಾರವನ್ನು ಮಾಡೋಕ್ಕೆ ಮುಂಚೆ ಆಲೋಚನೆ ಮಾಡಬೇಕಾಗಿರೋದು, ಆ ದಿನಗಳನ್ನು ನೆನಪು ಹಾಕುವುದು ಒಂದು ಕ್ಷಣ ಆಗಿರುತ್ತೆ, ಆದರೆ ಆ ಪರಿಶ್ರಮ 100 ವರ್ಷಗಳ ಕಥೆಯನ್ನು ಹೇಳುತ್ತೆ. ಪ್ರತಿಯೊಂದು ಕುಟುಂಬದಲ್ಲೂ, ಪ್ರತಿಯೊಂದು ಜಿಲ್ಲೆಯಲ್ಲೂ, ಪ್ರತಿಯೊಂದು ರಾಜ್ಯದಲ್ಲೂ, ಪ್ರತಿಯೊಂದು ಮನೆಯಲ್ಲೂ ಕೂಡ ಸ್ವತಂತ್ರದ ಚರಿತ್ರೆಯನ್ನು ಹೇಳುವಂಥ ಸವಿ ನೆನಪುಗಳನ್ನು ಇದ್ದಾವೆ. ಆ ದಿನ ನಾವು ಸಂಭ್ರಮಿಸುತ್ತಾ
ತ್ಯಾಗ ಬಲಿದಾನವನ್ನ ಮಾಡಿರುವಂಥವರ ಜೀವನ ಚರಿತ್ರೆಗೆ ಒಂದು ಕ್ಷಣ ಅವರನ್ನ ನೆನಪಿಸುತ್ತಾ ಗೌರವವನ್ನು ಸೂಚಿಸುತ್ತಾ ಸ್ವತಂತ್ರ ಬಹಳ ದಿನ ಪ್ರತಿಯೊಬ್ಬ ವ್ಯಕ್ತಿಯ ಸ್ವತಂತ್ರ ಆಗಿರುತ್ತೆ. ಆದರೆ ನಮ್ಮ ದೇಶಕ್ಕೆ ಸಾವಿರಾರು ವರ್ಷಗಳ ಕಾಲ ಸ್ವತಂತ್ರತೆ ಇರಲಿಲ್ಲ. ಯಾಕೆ ಅಂದರೆ ಮೊದಲನೇ ಹಂತದಲ್ಲಿ ನಾವು ಸ್ವತಂತ್ರ ಬರೋಕ್ಕೆ ಮುಂಚೆ ಪೂರ್ವದಲ್ಲಿ ರಾಜರ ಆಳ್ವಿಕೆಯಲ್ಲಿ ಇರ್ತೀವಿ. ರಾಜರ ಆಳ್ವಿಕೆಯಲ್ಲಿದ್ದಾಗ ಒಗ್ಗಟ್ಟು ಇರಲ್ಲ. ಪ್ರತಿಯೊಂದು ರಾಜ್ಯ ತನ್ನ ಹಿಡಿತದಲ್ಲಿ ಪ್ರಾಂತ್ಯಗಳನ್ನು ಹಿಡ್ಕೋಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇದ್ದಾಗ ಅವರನ್ನ ಅರ್ಥ ಮಾಡಿಕೊಂಡ ಬ್ರಿಟಿಷರು, ಫ್ರೆಂಚರು, ಡಚ್ಚರು ವ್ಯಾಪಾರಕ್ಕಾಗಿ ಬಂದವರು ಭಾರತದ ಮೇಲೆ ವ್ಯಾಪಾರದ ವ್ಯಾಮೋಹ ಮತ್ತೆ ಇವರನ್ನು ಹೇಗೆ ಒಡೆದು ಆಳಿದ್ರೆ ನಾವು ಸ್ವತಂತ್ರರಾಗಿ ಈ ಭಾರತ ದೇಶನ ಬಹಳ ವರ್ಷಗಳ ಕಾಲ ದಬ್ಬಾಳಿಕೆಯಿಂದ ನಾವು ಇವರನ್ನ ಹಿಡಿತದಲ್ಲಿ ಇಡ್ಬೋದು ಅನ್ನುವಂಥ ದುರಾಲೋಚನೆ ಅವರಿಗೆ ಬರುತ್ತೆ. ನಾವು ಬಹಳ ಯಾವಾಗಲೂ ಭವ್ಯ ಭಾರತ ಅಂತ ಹೇಳ್ತಾ ಇರ್ತಾರೆ. ಇಲ್ಲ, ನಾವು ಭವ್ಯ ಭಾರತದಲ್ಲಿ ಎಲ್ಲ ರೀತಿಯಲ್ಲೂ ನಾವು ಬೇರೆ ದೇಶದವ್ರನ್ನ ನಾವು ನಂಬುವಂಥ ಪರಿಸ್ಥಿತಿಯಲ್ಲಿ ಇಲ್ಲದೆ ಇದ್ದಾಗೂ ಕೂಡ ಯಾವಾಗ ಫ್ರೆಂಚರು ಬರ್ತಾರೆ, ಬೇರೆ ದೇಶದವ್ರು ಬರ್ತಾರೆ ಅಂತ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಅವ್ರ ಜೊತೆ ಬಹಳ ಗೌರವದಿಂದನೇ ನಡ್ಕೋತಾ ಇರ್ತಾರೆ, ಸ್ನೇಹದಿಂದ ಇರ್ತಾರೆ. ಅವ್ರು ಏನೇ ಹೇಳಿದ್ರು ನಮ್ಮುವಂಥ ಮಾಯಕರಾಗಿರುವಂಥ ಭಾರತೀಯರು ನಾವಾಗಿರ್ತೀವಿ. ನಮಗೆ ಮೋಸನೂ ಗೊತ್ತಿರಲ್ಲ, ಹಿಂದೆ ಏನ್ ಮಾಡ್ತಾರೆ ಅಂತ ಭಾರತೀಯರಿಗೆ ಗೊತ್ತೇ ಇರಲ್ಲ. ಬಹಳ ವರ್ಷಗಳ ಕಾಲ ಬರ್ತಾರೆ, ನಮ್ಮಲ್ಲಿರೋರ್ನೇ ಸೈನಿಕರು ಮಾಡ್ಕೋತಾರೆ, ನಮ್ಮಲ್ಲಿರುವಂತ ಬೇರೆ ರಾಜ್ಯದ ಬೇರೆ ಪ್ರಾಂತ್ಯದ ವಿರುದ್ಧ ಕಟ್ತಾರೆ, ಮತ್ತೆ ಅವರ ಹಿಡಿತಕ್ಕೆ, ಅವರ ಆಡಳಿತದ ಹಿಡಿತಕ್ಕೆ ಬಹಳ ವರ್ಷಗಳ ಕಾಲ ದಾಸಿಗಳಾಗಿ ಭಾರತೀಯರ ಪ್ರತಿಯೊಬ್ಬರನ್ನಾಗಿ ದಾಸಿಯರನ್ನಾಗಿ ಮಾಡಿ ಕೂರಿಸ್ತಾರೆ. ಇಂಥ ನೋವನ್ನ ಅನುಭವಿಸಿರುವಂತ ಎಷ್ಟೋ ಜನ ಮಹನೀಯರು, ವಲ್ಲಭಭಾಯ್ ಪಟೇಲ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅಂಬೇಡ್ಕರ್ ಅವರ ಆದಿಯಾಗಿ ಗಾಂಧೀಜಿಯವರು ಕೂಡ ಬಹಳ ಯೋಚನೆ ಮಾಡಿ ಗಾಂಧೀಜಿಯವರು ಇಷ್ಟೆಲ್ಲ ಐಡಿಯಾಲಜಿಸ್ನ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕಂದ್ರೆ ಅವರು ಸೌತ್ ಆಫ್ರಿಕಾ ಅಲ್ಲಿ ಬಹಳ ವರ್ಷಗಳ ಕಾಲ ಬ್ಯಾರಿಸ್ಟರ್ ಆಗಿ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಏನು ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇರುತ್ತೆ ಅದನ್ನು ನೋಡಿ ಭಾರತೀಯರ ಜೊತೆನೂ ಆ ಸೋಷಿಯಲ್ ಡಿಸ್ಕ್ರಿಮಿನೇಷನ್ನ ಆಗ್ತಾ ಇದ್ದಿದ್ದು ಎಳೆಯಲ್ಲಾಗಿ ಆ ನೋವನ್ನು ಅನುಭವಿಸಿ ಅಲ್ಲಿ ಮೊದಲನೇ ವಿರೋಧವನ್ನು ಮಾಡ್ತಾರೆ. ಸೌತ್ ಆಫ್ರಿಕಾ ಅಲ್ಲಿ ಗಾಂಧೀಜಿಯವರು ಮೊದಲನೇ ಹೋರಾಟದ ಕಿಚ್ಚು ಅವರಿಗೆ ಬರುತ್ತೆ. ಅವರು ಮೂಲತಃ ಗುಜರಾತ್ನಿಂದ ತಮ್ಮ ಹೋರಾಟವನ್ನ ಶುರು ಮಾಡಲಿಲ್ಲ. ಮೊದಲನೇ ಹೋರಾಟ ಸೌತ್ ಆಫ್ರಿಕಾ ಅಲ್ಲಿ ಮಾಡಿ ತದನಂತರ ದಿನಗಳಲ್ಲಿ ಭಾರತವನ್ನ ಯಾವ ರೀತಿ ಸ್ವತಂತ್ರದಿಂದ ಕಾಪಾಡ್ಕೋಬೇಕು ಅಂದ್ರೆ ನಾವು ವೆಪನ್ಸ್ ಇಂದ ನಾವು ಸ್ವತಂತ್ರವನ್ನ ಕಾಪಾಡ್ಕೊಳ್ಳಿಲ್ಲ. ವೆಪನ್ಸ್ ಅಂದ್ರೆ ಗನ್ ಅನ್ನ ನಾವು ಮುಟ್ಲಿಲ್ಲ. ಆದ್ರೆ ಸ್ವತಂತ್ರ ಭಾರತ ಪ್ರತಿಯೊಬ್ಬರ ಧೈರ್ಯ, ದಿಟ್ಟ ಹೆಜ್ಜೆ ಮತ್ತೆ ಆಲೋಚನೆ, ನಮ್ಮಲ್ಲಿರುವಂತ ಸ್ವತಂತ್ರದ ಭಾವನೆ, ಗೌರವದಿಂದ ಮಾತ್ರ ನಾವು ಸ್ವತಂತ್ರವನ್ನ ತಗೊಳ್ಳಲಿಕ್ಕೆ ಆಗಿದೆ. ಇದು ಎಲ್ಲ ದೇಶಗಳಿಗೆ ಮಾದರಿಯಾಗಿ ನಾವು ನಮ್ಮ ಸ್ವತಂತ್ರವನ್ನ ಕಾಪಾಡ್ಕೊಳ್ಳುವಂತ ಪ್ರಯತ್ನದಲ್ಲಿ ಯಶಸ್ವಿ ಆಗಿದ್ದೀವಿ. ಆದರೆ ಬಹಳ ಜನ ಮಹನೀಯರು ತ್ಯಾಗ ಮಾಡಿದ್ದಾರೆ, ತಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡಿದ್ದಾರೆ. ಬಲಿದಾನ ಆಗಿರ್ಬೋದು, ಮತ್ತೆ ಬ್ರಿಟಿಷರನ್ನ ವಿರೋಧ ಮಾಡಿ ಬ್ರಿಟಿಷರ ಷಡ್ಯಂತ್ರಗಳಿಗೆ ಬಲಿಯಾಗಿದ್ದಾರೆ. ಅವರ ಎಲ್ಲ ಷಡ್ಯಂತ್ರಗಳನ್ನ ಮಟ್ಟ ಹಾಕ್ಲಿಕ್ಕೂ ಕೂಡ ಬಹಳ ದಿಟ್ಟ ಹೆಜ್ಜೆ ಇಟ್ಟಿರುವಂತ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಇವರನ್ನೆಲ್ಲರನ್ನೂ ಕೂಡ ನಾವು ಇವತ್ತು ವಿದ್ಯಾರ್ಥಿಗಳು ಅವರನ್ನ ಸದಾಕಾಲ ನೆನೆಬೇಕು ಅಂತ ಹೇಳ್ತೀನಿ. ಖಂಡಿತ ಯುವ ಜನತೆ ನಮ್ಮ ದೇಶಕ್ಕೆ ದೊಡ್ಡ ಆಸ್ತಿ ಆಗಬೇಕು. ಪ್ರತಿ ಹಂತದಲ್ಲೂ ನಾವು ಹೇಳ್ತೀವಿ, ಅವರಿಗಿರುವಂಥ ಯುವ ಜನತೆಗೆ ಬಹಳ ಯಾಕೆ ನಮ್ಮ ದೇಶಕ್ಕೆ ಆಸ್ತಿ ಆಗ್ತಾರೆ, ಯುವ ಜನತೆ ಯಾಕೆ ಆಸ್ತಿ ಆಗ್ತಾರೆ ಅಂದ್ರೆ ಅವರಲ್ಲಿ ಪ್ರತಿಭೆ ಇರುತ್ತೆ. ಪ್ರತಿಯೊಂದು ಮಗು ಬಹಳ ವಿಶೇಷವಾಗಿರುವಂಥ ಪ್ರತಿಭೆ ಇರುತ್ತೆ. ಆ ಪ್ರತಿಭೆ, ಅವರ ಪರಿಶ್ರಮ, ಜ್ಞಾನ, ವಿದ್ಯೆಯಿಂದ ಅವರು ದೇಶಕ್ಕೆ ಆಸ್ತಿ ಆಗ್ತಾರೆ. ಅದರಿಂದ ಪ್ರತಿ ಯುವ ಜನತೆಯ ಶಕ್ತಿ ಏನಾದರೂ ನೋಡ್ಬೇಕಂದ್ರೆ ಅವರ ಸಂಘಟನೆಯಲ್ಲಿ ಶಕ್ತಿ ಇದೆ, ಅವರ ಆಲೋಚನೆಯಲ್ಲಿ ಶಕ್ತಿ ಇದೆ, ಅವರ ಚಿಂತನೆಯಲ್ಲಿ ಶಕ್ತಿ ಇದೆ. ಯಾವತ್ತೂ ಕೂಡ ಯುವ ಜನತೆ ದೇಶಕ್ಕೆ ಆಸ್ತಿಯೇ ಆಗಬೇಕು. ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ, ವಿಶ್ವದ ಅತಿ ಎತ್ತರದ ಸ್ಥಾನಕ್ಕೆ ನಮ್ಮ ದೇಶ ಹೋಗ್ಬೇಕಂದ್ರೆ ಇವತ್ತಿನ ಯುವ ಜನತೆ ದೇಶದ ಪ್ರತಿಯೊಬ್ಬ ಪ್ರಜೆ ಆಗಿ ಆಲೋಚನೆ ಮಾಡಬೇಕು. ಯಾವುದೇ ಒಂದು ಬೇರೆ ದುಶ್ಚಟಗಳಿಗೆ ಯುವ ಜನತೆ ಬಲಿ ಆಗಬಾರ್ದು. ಅದೇ ಒಂದು ಪ್ರಯತ್ನ, ಪ್ರತಿಜ್ಞೆಯಲ್ಲಿ ನಾನಾಗಿರ್ಬೋದು, KGF ಕ್ಷೇತ್ರದ SP ಅವರಾಗಿರ್ಬೋದು, ನಾವು ಮ್ಯಾರಥಾನ್ ಅನ್ನೋವಂಥ ಒಂದು ಮಕ್ಕಳಲ್ಲಿ ಆಸಕ್ತಿ
ಕ್ರೀಡೆಗಳ ಬಗ್ಗೆ ಆಸಕ್ತಿ ವಹಿಸ್ಲಿಕ್ಕೋಸ್ಕರ ಅಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಬಹಳ ಜನ ಮಕ್ಕಳು ವಿದ್ಯಾರ್ಥಿಗಳು, ವಿಶೇಷವಾಗಿ KGFನ ವಿದ್ಯಾರ್ಥಿಗಳು ಬಹಳ ಜನ ಅದರಲ್ಲಿ ಭಾಗವಹಿಸಿದ್ರು, ಯಶಸ್ವಿಯಾಗಿದ್ದಾರೆ. ಅವರಿಗೆ ಅಷ್ಟೊಂದು ಉತ್ಸಾಹ ಇದೆ ಅನ್ನುವಂಥದ್ದನ್ನೇ ನಮ್ಮ ಗಮನಕ್ಕೆ ಬರಲಿಲ್ಲ. ಆ ರೀತಿ ಯುವಕರಲ್ಲಿ ಹೆಚ್ಚಿನ ಕ್ರೀಡಾ ಪ್ರೋತ್ಸಾಹ ಮಾಡುವಂಥ ದೂರದೃಷ್ಟಿ ನಮ್ಮಲ್ಲೂ ಇದೆ. ಅದಾದಮೇಲೆ ಮುಂದೆ ಬರುವಂಥ ದಿನಗಳಲ್ಲಿ KGF ಕ್ರೀಡಾ ಆಸಕ್ತರಿಗೆ, ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿ ಇರುವಂಥವರಿಗೆ ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲೂ ಮಾಡ್ತೀವಿ, ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲೂ ಮಾಡ್ತೀವಿ. ಅದಾದಮೇಲೆ ಜುಮ್ಖಾನ ಗ್ರೌಂಡಲ್ಲೂ ಕೂಡ ಅವರಿಗೆ ಎಲ್ಲ ರೀತಿಯ ಸವಲತ್ತನ್ನು ಮಾಡ್ತೀವಿ. ಫುಟ್ಬಾಲ್ ಪ್ಲೇಯರ್ಸ್ ಇರ್ಬೋದು, ವಾಲಿಬಾಲ್ ಪ್ಲೇಯರ್ಸ್ ಇರ್ಬೋದು, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ಗೆ ಎಷ್ಟು ಪ್ರಯತ್ನ ಮಾಡಿ ಒತ್ತು ಕೊಡಲಿಕ್ಕೆ ಆಗುತ್ತೆ ಸರ್ಕಾರದ ಸಹಾಯದಿಂದ. ಮತ್ತು ಖೇಲೋ ಇಂಡಿಯಾ ಅನ್ನೋವಂಥವರು ಮುಂದೆ ಬಂದಿದ್ದಾರೆ. ಅಂಥವರ ಸಹಕಾರವನ್ನು ತಗೊಂಡು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಸಹಕಾರಗಳನ್ನು ತಗೊಂಡು ಇಲ್ಲಿನ ಕ್ರೀಡಾಪಟುಗಳಿಗೆ, ಕ್ರೀಡಾ ಉತ್ಸಾಹಿಗಳಿಗೆ, ಕ್ರೀಡಾ ಪ್ರೇಮಿಗಳಿಗೆ ಹೊಸ ವಾತಾವರಣವನ್ನು KGF ಕ್ಷೇತ್ರದಲ್ಲಿ ಎಲ್ಲ ಕ್ರೀಡಾಂಗಣಗಳ ಅತ್ಯಾಧುನಿಕ ಇವತ್ತಿನ ಕಾಲಮಾನಕ್ಕೆ ಅವರಿಗೆ ಬೇಕಾಗಿರುವ ಅತ್ಯಾಧುನಿಕ ವ್ಯವಸ್ಥೆಯನ್ನು ಮಾಡುವಂಥದ್ರಲ್ಲಿ ಯಶಸ್ವಿ ಆಗ್ತೀನಿ ಅಂತ ಹೇಳ್ತಾ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ. ಬರುವಂಥ ದಿನಗಳಲ್ಲಿ KGF ಕ್ಷೇತ್ರದಲ್ಲಿ ನಮಗೆ ಇರುವಂಥ ಏನು ಸರ್ಕಾರದ KDB ಜಾಗದಲ್ಲಿ ನಮಗೆ ಉದ್ಯೋಗ ಸೃಷ್ಟಿಯಾಗೋ, ಉದ್ಯೋಗ ಕ್ರಾಂತಿ ಸೃಷ್ಟಿಯಾಗುವಂಥ ಎಲ್ಲ ಲಕ್ಷಣಗಳನ್ನು ಬಂದಿದೆ. ಮತ್ತು ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕಂಪನೀಸಿಂದ ಈ ಭಾಗದಲ್ಲಿ 30,000 ರಿಂದ 50,000 ಕುಟುಂಬಗಳಿಗೆ ಉದ್ಯೋಗ ಸಿಗ್ಬೋದು. ನೇರವಾಗಿ ಅಥವಾ ಪರ್ಯಾಯವಾಗಿ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ದೂರದೃಷ್ಟಿ ನನ್ನ ಸರ್ಕಾರದ ಚಿಂತನೆ ಆಗಿದೆ. ಇರುವ ಜಾಗವನ್ನು, ಯಾವ ಜಾಗ ನಾವು ಉಳಿಸ್ಕೊಂಡಿದ್ದೀವಿ, ರಾಜ್ಯ ಸರ್ಕಾರದ ಆದ್ಯತೆ ಮೇಲೆ ಕೆಲಸ ಮಾಡಲಿಕ್ಕೆ ಯಾವ ಜಾಗವನ್ನು ಉಳಿಸ್ಕೊಂಡಿದ್ದೀವಿ, ಆ ಜಾಗದ ಮಹತ್ವವನ್ನು ಅರ್ಥ ಮಾಡಿಸುವಂಥ ದಿನಗಳು ಬರುತ್ತೆ ಭವಿಷ್ಯದಲ್ಲಿ. ಬಹಳ ಜನ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೋಸ್ಕರ ಈ ಜಾಗ KGF ಕ್ಷೇತ್ರವನ್ನು ಆರಿಸ್ಕೊಂಡಿದ್ದಾರೆ. 100 ಆಲೋಚನೆ ಇಟ್ಕೊಂಡಿದ್ದಾರೆ. ಇದು ಬ್ಯಾಂಗ್ಳೂರ್ನ ಏರ್ಪೋರ್ಟ್ಗೆ ಅರ್ಧ ಗಂಟೆ 35 to 40 minutes ಅಲ್ಲಿ ರೀಚ್ ಆಗ್ಬೋದು KGF ಇಂದ. ಅದಾದಮೇಲೆ ಕುಪ್ಪಂ ಏರ್ಪೋರ್ಟ್ಗೂ ಕೂಡ ನಾವಿಲ್ಲಿಂದ ಒಂದು ಅರ್ಧ ಗಂಟೆ ಅಥವಾ 40 ನಿಮಿಷದಲ್ಲಿ ನಾವು ಕುಪ್ಪಂ ಏರ್ಪೋರ್ಟ್ಗೆ ಮುಂದಿನ ದಿನಗಳಲ್ಲಿ. ಅದಾದಮೇಲೆ KGF ಸುತ್ತಲೂ ಕೂಡ ಕುಪ್ಪಂ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಾ ಇರೋದ್ರಿಂದ KGF ಅಲ್ಲಿರುವಂಥ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಬಹಳ ಜನ ಚೆನ್ನೈ ಏರ್ಪೋರ್ಟ್ಗೆ ಹತ್ರ ಆಗುತ್ತೆ ಅಂತಲೂ, ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಹತ್ರ ಆಗುತ್ತೆ. KGFನ ಇನ್ಫ್ರಾಸ್ಟ್ರಕ್ಚರ್ನ, ಇತ್ತೀಚಿನ ದಿನಗಳ ಇನ್ಫ್ರಾಸ್ಟ್ರಕ್ಚರ್ನ ನೋಡಿ ಬಹಳ ಜನ ಇನ್ವೆಸ್ಟರ್ಸು ಸದಾಕಾಲ KGF ಜಾಗಕ್ಕೆ ಮತ್ತೆ ಪದೇ ಬರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಏನು ಗತವೈಭವ, ಲಿಟಲ್ ಇಂಗ್ಲೆಂಡ್ ಅಂತ ಹೇಳ್ತಾ ಇದ್ರು, ಬ್ರಿಟಿಷರ್ಸ್ ಇದ್ದಾಗ ಹೇಳ್ತಾ ಇದ್ರು. KGFನಲ್ಲಿ ಮೈನಿಂಗ್ ಆಕ್ಟಿವಿಟೀಸ್ ನಡೆಯುವಾಗ ಹೇಳ್ತಾ ಇದ್ರು. ಬರುವಂಥ ಭವಿಷ್ಯದ ದಿನಗಳಲ್ಲಿ ಏನಿವತ್ತು ಡೈಲಿ ಟ್ರಾವೆಲರ್ಸ್ 2001 25-26ವರೆಗೂ ತಮ್ಮ ಇಡೀ ಜೀವನವನ್ನು ಕತ್ಲಲ್ಲೇ ಇಟ್ಟಿದ್ರು. ಅಂದರೆ ಬೆಳಗ್ಗೆ 4 ಗಂಟೆಗೆ ಅವರು ಹೋದರೆ ರಾತ್ರಿ 9 ರಿಂದ 10 ಗಂಟೆ ಆಗ್ತಾ ಇತ್ತು ತಮ್ಮ ಕುಟುಂಬವನ್ನು ಬಂದು ಸೇರಲಿಕ್ಕೆ. ಪ್ರತಿದಿನ ಪರಿಶ್ರಮ, ತಮ್ಮ ಕಷ್ಟದ ದಿನಗಳನ್ನು ಕಳೆದಿದ್ದಾರೆ. ಬರುವ ಮತ್ತೆ 5 ರಿಂದ 10 ವರ್ಷಗಳಲ್ಲಿ KGF ಬಹಳ ವೈಭವ, ಉದ್ಯೋಗ ಸಿಗುವಂಥ, ಉದ್ಯೋಗ ಕ್ರಾಂತಿಯನ್ನು ಸೃಷ್ಟಿ ಮಾಡುವಂಥ ನೆಲ ಆಗುತ್ತೆ. ಸಾವಿರಾರು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂಥ ನೆಲ ಆಗಿ ಏನು ಹಿಂದೆ ವೈಭವವನ್ನು ಕಳ್ಕೊಂಡಿತ್ತು ಆ ವೈಭವ ಮತ್ತೆ ಮರಿಕಳಿಸುವ ಎಲ್ಲ ಅವಕಾಶಗಳು, ಸದಾವಕಾಶಗಳು ನಮ್ಮ ಸರ್ಕಾರ KGF ಜನತೆಗಾಗಿ ಮತ್ತೆ ಅವರಿಗಾಗಿ ಗೌರವಿಸುತ್ತಾ, ಸ್ಮರಿಸುತ್ತಾ ಏನು ತ್ಯಾಗ ಮಾಡಿದ್ದಾರೆ ಆ ಎಲ್ಲ ಕುಟುಂಬಗಳಿಗೂ ಕೂಡ ಅವರಿಗೆ ಒಳ್ಳೆಯದು ಮಾಡೋ ದೂರದೃಷ್ಟಿಯಿಂದ ಸೇವೆಯನ್ನು ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಏನು KGFನಲ್ಲಿ ನಾವು ಹೆಚ್ಚಿಗೆ ವಿದ್ಯಾಭ್ಯಾಸಕ್ಕೆ ಒತ್ತನ್ನು ಕೊಡ್ತಾ ಇದ್ದೀವಿ. ಯುವಕರಿಗೆ ಏನೆಲ್ಲ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನೋಂಥದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಭವಿಷ್ಯದಲ್ಲಿ ರೈತರಿಗೆ ಉತ್ತಮವಾಗಿರುವಂಥ ವ್ಯಾಪಾರ, ಅವರು ಬೆಳೆಯುವಂಥ ಬೆಳೆಗಳಿಗೆ ಬೆಲೆ ಸಿಕ್ಕುವಂಥ ಆಧುನಿಕ ಮಾರ್ಕೆಟ್, ರೈತರಿಗೆ ಅವರಿಗೆ
ಏನೇ ಬೆಳೆ ಬೆಳೆದ್ರು ತುಂಬ ದೂರ ಹೋಗ್ಬೇಕಾಗಿತ್ತು. ಒಂದು ಕಡೆ ಆಂಧ್ರದ ಮಾರ್ಕೆಟನ್ನು ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಇನ್ನು ದೂರ ನೂರಾರು ಕಿಲೋಮೀಟರ್ ದೂರ ಹೋಗಿ ಅವ್ರು ಏನೇ ಬೆಳೆದ್ರು ಕೂಡ ವ್ಯಾಪಾರ ಮಾಡಿ ಅವರ ಕಷ್ಟ ನಷ್ಟಗಳಿಗೆ ಒದ್ದಾಡುವಂಥ ಪರಿಸ್ಥಿತಿ ಇತ್ತು. ಬರುವಂಥ ದಿನಗಳಲ್ಲಿ ನನ್ನ ರೈತರಿಗೆ ಅಂಥ ಸಂಕಷ್ಟದ ಪರಿಸ್ಥಿತಿಗಳಿಂದ ದೂರ ಮಾಡಿದ್ದಾರೆ ನನ್ನ ಸರ್ಕಾರ. ಏನೇ ಈ 3 ವರ್ಷಗಳಲ್ಲಿ ಸಾಧನೆ ಏನಂದರೆ, ಪ್ರತಿಯೊಂದು ಕುಟುಂಬದ ಗೃಹಿಣಿಗೆ, ಪ್ರತಿಯೊಂದು ಕುಟುಂಬದ ತಾಯಿಗೆ, ಗೃಹಲಕ್ಷ್ಮಿಗೆ ಗೌರವವನ್ನು ಕೊಟ್ಟು KGF ಒಂದೇ ಒಂದು ಕ್ಷೇತ್ರಕ್ಕೆ ಪ್ರತಿ ತಿಂಗಳು 9 ಕೋಟಿ ಅನುದಾನ, 9 ಕೋಟಿ ಅನುದಾನ DPT ಮುಖಾಂತರ ಪ್ರತಿಯೊಂದು ಹೆಣ್ಮಗು ಅಕೌಂಟ್ಗೆ ಹಾಕ್ತಾರೆ. ಈವರೆಗೂ 250 ಕೋಟಿಯಷ್ಟು ಅನುದಾನ KGF ಕ್ಷೇತ್ರಕ್ಕೆ ಬಂದಿದೆ. 285 ಕೋಟಿಯಷ್ಟು ಅನುದಾನ ಜೂನ್ ವರೆಗೂ ಕೂಡ ಆ ಅನುದಾನವನ್ನು ಆ ಹೆಣ್ಮಕ್ಳ ಅಕೌಂಟ್ಗೆ ಹಾಕಿದ್ದಾರೆ. ಮತ್ತೆ ಏನೇನು ಬೇರೆ ಸಮಸ್ಯೆಗಳಿದಾವೆ, ಪೆನ್ಷನ್ ಸಮಸ್ಯೆ ಇರ್ಬೋದು, ಅದನ್ನು ಸಕಾಲಕ್ಕೆ ಬಗೆಹರಿಸುವಂಥದ್ರಲ್ಲಿ ಸರ್ಕಾರದ ಹಂತದಲ್ಲಿ ಮಾತುಕತೆ ಆಗಿದೆ. ರೇಷನ್ ಕಾರ್ಡ್ಸ್ದು ಈ ಸಮಸ್ಯೆ ಅಂತ ಏನು ಹೇಳ್ತಾ ಇದ್ರು, ಅದನ್ನು ಕೂಡ ಸರ್ಕಾರದ ಹಂತದಲ್ಲಿ ಅವರ ವೇದಿಕೆಯಲ್ಲಿ ಇಟ್ಟಿದ್ದೀವಿ. ಆ ಸಮಸ್ಯೆನೂ ಕೂಡ ಬಹಳ ಹತ್ತಿರದಲ್ಲೇ ಬಗೆಹರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಈ ನಮ್ಮ ಸರ್ಕಾರ ಬಂದಾದ್ಮೇಲೆ KGF ಕ್ಷೇತ್ರಕ್ಕೆ 300 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ, ದೇಗುಲಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ, ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ, APMC ಮಾರ್ಕೆಟನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಬರುವಂಥ ದಿನಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಾನ ಅಭಿವೃದ್ಧಿ ಮಾಡಲಿಕ್ಕೆ, ಅಂಬೇಡ್ಕರ್ ನಾಲೆಡ್ಜ್ ಪಾರ್ಕ್ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಸೈನ್ಸ್ ಪಾರ್ಕ್, ನಾವು ನೆಹರು ತಾರಾಲಯ ರೀತಿ KGF ಕ್ಷೇತ್ರಕ್ಕೂ ಕೂಡ DR ಪೊಲೀಸ್ ಅಥವಾ IRB ಪೊಲೀಸ್ ಎದುರುಗಡೆ ಸೈನ್ಸ್ ಪಾರ್ಕ್ಗೋಸ್ಕರ 9 ಎಕರೆ ಜಾಗವನ್ನು ಕೊಟ್ಟಿದ್ವಿ. ಆ ಜಾಗದಲ್ಲಿ ನೆಹರು ತಾರಾಲಯ ರೀತಿ ಮಕ್ಕಳಿಗೆ ಮೌಢ್ಯತೆಯಿಂದ ದೂರ ಇದ್ದು ವಿಜ್ಞಾನದ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಆ ಒಂದು ಜಾಗದಲ್ಲಿ 9 ಕೋಟಿಯ ಅನುದಾನದಲ್ಲಿ ವಿಜ್ಞಾನದ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಮೌಢ್ಯತೆಯನ್ನು ದೂರ ಮಾಡಿ ವಿಜ್ಞಾನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡೋದಕ್ಕೆ, ಪ್ರಾಕ್ಟಿಕಲ್ ಆಗಿರುವಂಥ ವಿಚಾರಗಳ ಬಗ್ಗೆ ಅವರನ್ನು ಮನವರಿಕೆ ಮಾಡಿ ಅವರಿಗೆ ತಿಳಿಸುವಂಥ ಪ್ರಯತ್ನದಲ್ಲಿ ದೂರದೃಷ್ಟಿಯಿಂದ ಅನುದಾನವನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಮಾದರಿ ಅಂಗನವಾಡಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಬಸ್ ಶೆಲ್ಟರ್ಸ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸರ್ಕಾರ ಹಂತವಾಗಿ ಅಧಿಕಾರಕ್ಕೆ ಬಂದಾದ್ಮೇಲೆ ಅಭಿವೃದ್ಧಿ ಜೊತೆ, ಗ್ಯಾರಂಟಿ ಯೋಜನೆಗಳ ಜೊತೆ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ಯೋಜನೆಗಳಿಗೆ ಅಭಿವೃದ್ಧಿಗೆ ಸಹಕಾರ ನೀಡ್ತಾ ಬರ್ತಾ ಇದೆ. ಕುಡಿಯುವ ನೀರು, ಶಾಶ್ವತ ಕುಡಿಯುವ ನೀರಿಗಾಗಿ ಎತ್ತಿನಹೊಳೆ ಯೋಜನೆಯಲ್ಲಿ KGF ಕ್ಷೇತ್ರಕ್ಕೆ ಬರುವಂಥ ದಿನಗಳಲ್ಲಿ ಮೊದಲನೇ ಆದ್ಯತೆಯಲ್ಲಿ ನಗರ ಮತ್ತು ಗ್ರಾಮೀಣ ಭಾಗಕ್ಕೆ ನಮಗೆ ಎತ್ತಿನಹೊಳೆ ಯೋಜನೆಯಲ್ಲಿ ಬೇತ್ಮಂಗ್ಲ, ರಾಮಸಾಗರ ಕುಡಿಯೋ ನೀರಿನ ಒಂದು ಕೆರೆಯಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಚಿಂತನೆಯನ್ನು ಮಾಡಿದೆ. ಮತ್ತು KGFನ ಹೆದ್ದಾರಿಯಿಂದ ವಿಕೋಟ ಮಾರ್ಗವರೆಗೂ ಚತುರ್ಪಥ ರಸ್ತೆ, ಇಂಡಸ್ಟ್ರೀಸ್ ಬಂದಿರೋ ಜಾಗದಿಂದ, ಇಂಡಸ್ಟ್ರಿಯಲ್ ಏರಿಯಾಯಿಂದ ಹಿಡಿದು ಮತ್ತೆ ಆಂಧ್ರದ ಗಡಿ ನ್ಯಾಷನಲ್ ಹೈವೇ ಕುಪ್ಪಂಗೆ ಚತುರ್ಪಥ ರಸ್ತೆಗೆ ಸರ್ಕಾರ ಮಾನ್ಯತೆಯನ್ನು ಕೊಟ್ಟಿದೆ. ಇಂಥ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ಕಾರ ಈ ಕಳೆದ 3 ವರ್ಷಗಳಲ್ಲಿ ಹೆಚ್ಚಿನ ಸಹಕಾರವನ್ನು ಕೊಟ್ಟಿದೆ. ಹೇಳ್ತಾ ಇದ್ರು ಸರ್ಕಾರದ ಯೋಜನೆಗಳಿಗೆ ಯಾವುದಕ್ಕೂ ಆದ್ಯತೆಯನ್ನು ಕೊಡ್ತಾ ಇಲ್ಲ. ಖಂಡಿತ ಎಷ್ಟೋ ಯೋಜನೆ ನನ್ನ ಕ್ಷೇತ್ರದಲ್ಲಿ ಈ 3 ವರ್ಷಗಳ ಕಾಲದಲ್ಲಿ, ಕಳೆದ ನಾನು 5-6 ವರ್ಷಗಳಲ್ಲಿ, 10 ವರ್ಷಗಳಲ್ಲಿ ಏನು ನಾನು ಸಂಕಲ್ಪ ಮಾಡಿದ್ದೆ, ಕಳೆದ 3 ವರ್ಷಗಳಲ್ಲಿ ಎಲ್ಲ ಯೋಜನೆಗಳಿಗೆ ಅನುದಾನವನ್ನು ತರುವಂಥದ್ರಲ್ಲಿ ಯಶಸ್ವಿ ಆಗಿದ್ದೀನಿ. ಸರ್ಕಾರದ ಹಂತದಲ್ಲಿ ಪ್ರಯತ್ನ ಮಾಡಿರುವಂಥದ್ರಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. SP ಆಫೀಸ್ ಬಗ್ಗೆ ಪದೇ ಹೇಳ್ತಾ ಇರ್ತಾರೆ. KGF ಅಲ್ಲಿ SP ಆಫೀಸ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡುವಂಥ ಚಿಂತನೆಯನ್ನು ಮಾಡ್ತಾರೆ ಅಂತ. ಕಳೆದ 5 ವರ್ಷಗಳಲ್ಲೂ ಕೂಡ ಹಿಂದೆ ಇದೇ ರೀತಿ ಪ್ರಚಾರವನ್ನು ಮಾಡ್ತಾ ಇತ್ತು. SP ಆಫೀಸ್ KGFಗೆ ವಿಶೇಷವಾಗಿರೋ ಮಾನ್ಯತೆ ಯಾಕೆ ಕೊಟ್ಟಿದ್ದಾರೆ ಅಂತ ಸರ್ಕಾರಕ್ಕೆ ಬಹಳ ಹಿಂದೆ, 50 ವರ್ಷಗಳ ಹಿಂದೆ ಅಥವಾ 100 ವರ್ಷಗಳ ಹಿಂದೆ ಯಾಕೆ KGFಗೆ SP ಆಫೀಸ್ನ ಅವಶ್ಯಕತೆ ಇತ್ತು ಅನ್ನುವಂಥ ಚಿಂತನೆ ಸರ್ಕಾರದ ಮಟ್ಟದಲ್ಲಿರೋದ್ರಿಂದ ನನ್ನ ಹಂತದಲ್ಲಿ ನನ್ನ ಸರ್ಕಾರ ಅದರ ಬಗ್ಗೆ ಚಿಂತನೆ ಆಗಲಿ, ಆಲೋಚನೆ ಆಗಲಿ ಮಾಡಿರುವಂಥ ವಿಚಾರದಲ್ಲಿ ನನಗೆ ಮಾಹಿತಿ ಇಲ್ಲ. ಆದರೂ ಕೂಡ ನಾವು KGFಗೆ ವಿಶೇಷವಾಗಿ ಏನು SP ಆಫೀಸ್ ನಾವು ಕಾಪಾಡ್ಕೊಂಡಿದ್ದೀವಿ. ಹಿಂದೆ ನಮ್ಮ ಸರ್ಕಾರ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ SP ಆಫೀಸ್ ಬೇಕಾಗತ್ತೆ. ಯಾಕಂದರೆ 1000 acres ಅಲ್ಲಿ ಇಂಡಸ್ಟ್ರೀಸು, ಇಂಟಿಗ್ರೇಟೆಡ್ ಟೌನ್ಶಿಪ್ಪು, ಮತ್ತು ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ, ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಸರ್ಕಾರದ ಹಂತದ ಶ್ರಮಿಕ ಶಾಲೆ, ಮತ್ತು ಅಂಬೇಡ್ಕರ್ ವಸತಿ ಶಾಲೆ, ಮತ್ತು ಮುರಾರ್ಜಿ ಶಾಲೆಗಳು, ಇಂಥವೆಲ್ಲ
ಶಾಲೆಗಳು, ಕಾಲೇಜು ಎಲ್ಲ ಬರ್ತಾ ಇರೋದ್ರಿಂದ, ಬರುವಂಥ ದಿನಗಳಲ್ಲಿ ಇದು ಗಡಿ ಭಾಗದಲ್ಲೂ ಇರ್ತಾ ಇರೋದ್ರಿಂದ ಇಲ್ಲಿಗೆ ವಿಶೇಷವಾಗಿರುವಂಥ SP ಆಫೀಸ್ ಬೇಕಾಗುತ್ತೆ. ಇದನ್ನು ಕಳ್ಕೊಳ್ಳುವಂಥ ಚಿಂತನೆ ಆಗಲಿ, ಯಾವುದೇ ಪರಿಸ್ಥಿತಿಯಲ್ಲೂ ನಾವು SP ಆಫೀಸ್ನ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಚಿಂತನೆಯಲ್ಲಿ ನಾವಿಲ್ಲ. ಮತ್ತೆ ಸರ್ಕಾರನೂ ಕೂಡ ಇಲ್ಲ. ಯಾಕೆ ಅದರ ವಿಚಾರ ಬಹಳ ಚರ್ಚೆ ಆಯಿತು ಅಂತ ನನಗೆ ಗೊತ್ತಿಲ್ಲ. ಬರುವಂಥ ದಿನಗಳಲ್ಲಿ SP ಆಫೀಸ್ ಕೂಡ KGF ಇತಿಮಿತಿಯಲ್ಲೇ ಇರುತ್ತೆ. ಅದನ್ನು ಕಳ್ಕೊಳ್ಳುವಂಥ ಯಾವುದೇ ಆಲೋಚನೆ ನಮ್ಮ ಸರ್ಕಾರಕ್ಕೂ ಇಲ್ಲ, ನನಗೂ ಇಲ್ಲ ಅಂತ ಹೇಳ್ತಾ, ಯಾವತ್ತು ವಿದ್ಯಾಭ್ಯಾಸದ ಮಹತ್ವವನ್ನು ಮಕ್ಕಳು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವತ್ತು ವಿದ್ಯೆ ಮಾತ್ರನೇ ಮನುಷ್ಯನಿಗೆ ಸಂಸ್ಕಾರ, ಜೊತೆಯಲ್ಲೂ ನಾವು ಯಾವ ರೀತಿ ದೇಶಕ್ಕೆ ನಮ್ಮನ್ನು ನಾವು ಅರ್ಪಿಸ್ಬೋದು ಅನ್ನುವಂಥ ಒಳ್ಳೆಯ ಚಿಂತನೆ ಬರಬೇಕು ಅಂದರೆ ಜ್ಞಾನದ ಹಸಿವಿರಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗೂ. ತಂದೆ ತಾಯಿಗಳ ಕನಸನ್ನು ಈಡೇರಿಸುವಂಥ ವಿದ್ಯಾರ್ಥಿಗಳಾಗಬೇಕು, ದೇಶವನ್ನು ಕಟ್ಟುವಂಥ ವಿದ್ಯಾರ್ಥಿಗಳು ನಾವಾಗಬೇಕು. ಸದಾಕಾಲ ಚಿಂತನೆ ಆಗಬೇಕು, ನಮ್ಮ ದೇಶವನ್ನು ಬೇರೆ ದೇಶಗಳಿಗಿಂತ ಇನ್ನೂ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸುವಂಥ ವಿದ್ಯಾರ್ಥಿಯಾಗಿ ನಾವು ಬೆಳಿಬೇಕು. ತಂದೆ ತಾಯಿಗಳ ಪರಿಶ್ರಮಕ್ಕೆ ಗೌರವವನ್ನು ತರುವಂಥ ವಿದ್ಯಾರ್ಥಿಗಳಾಗಬೇಕು. ಅದಾದಮೇಲೆ ನಾನು ಅಬ್ದುಲ್ ಕಲಾಂ ಅವರ ಒಂದು ಮೆಸೇಜನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತು ದ ಮೋಸ್ಟ್ ಪವರ್ಫುಲ್ ವೆಲ್ತ್ ಆಫ್ ಅವರ್ ಕಂಟ್ರಿ ಈಸ್ ಎಜುಕೇಷನ್ ಸಿಸ್ಟಮ್. ದ ಮೋಸ್ಟ್ ಪವರ್ಫುಲ್ wealth of our country is education system. Only the standard education improves the social standards of every individual. Always remember, the happiness depends on the quality of your thoughts. Happiness depends the quality of your thoughts. ಯಾವತ್ತು ಸದಾಕಾಲ ಪ್ರತಿಯೊಂದು ಪ್ರಜೆ, ವಿದ್ಯಾರ್ಥಿ ಯಾವುದೇ ಉದ್ಯೋಗವನ್ನು ಮಾಡ್ತಾ ಇರಲಿ, ಹೇಗೆ ರೈತರು ದೇಶಕ್ಕೆ ಆಸ್ತಿ ಆಗಿದ್ದಾರೆ, ಯೋಧರು ದೇಶವನ್ನು ಕಾಯುವಂಥ ಒಂದು ಸೈನಿಕರಾಗಿದ್ದಾರೆ, ಅದೇ ರೀತಿ ಪ್ರತಿಯೊಬ್ಬ ಜೀವಿ, ಪ್ರತಿಯೊಬ್ಬ ಪ್ರಜೆ ಸರ್ಕಾರದ ನಾವು ಆಸ್ತಿ ಆದಾಗ ನಮ್ಮ ದೇಶ ಬಹಳ ಎತ್ತರದ ಸ್ಥಾನದಲ್ಲಿ ನಿಲ್ಲುತ್ತೆ. ಇದೇ ಸ್ವತಂತ್ರ ಕಂಡಂಥ ಕನಸು. ಈ ಕನಸು ನಮ್ಮ ಪೂರ್ವಿಕರ ತ್ಯಾಗದಿಂದ ನಮಗೆ ಈ ಸ್ವತಂತ್ರ ಸಿಕ್ಕಿದೆ, ಅವರ ದೈವ ಸಂಕಲ್ಪದಿಂದ ಸಿಕ್ಕಿದೆ, ತ್ಯಾಗ ಬಲಿದಾನದಿಂದ ಸಿಕ್ಕಿದೆ. ಪ್ರತಿಯೊಬ್ಬರ ಸ್ವತಂತ್ರ ಸ್ವೇಚ್ಛತೆ ನಾವು ನಮ್ಮ ದೇಶಕ್ಕೆ ನಮ್ಮನ್ನು ಮುಡುಪಾಗಿಡಬೇಕು. ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸದಾಕಾಲ ಏನೆಲ್ಲ ಕಲ್ಯಾಣ ಕಾರ್ಯಕ್ರಮಗಳು, ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮನ್ನು ಮುಡುಪಾಗಿಟ್ಬೋದು. ನಾವು ನಮ್ಮನ್ನು ತಿದ್ದುಕೊಂಡಾಗ ಮಾತ್ರ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಜ್ಯೋತಿ ಆಗಬೇಕು, ಜ್ಞಾನದ ಹಸಿವಿರಬೇಕು, ಕ್ಷೇತ್ರನ ಸದಾಕಾಲ ರಕ್ಷಣೆ ಮಾಡ್ತೀನಿ, ಕಾಯ್ತೀನಿ, ಒಳ್ಳೆಯದನ್ನು ಮಾಡ್ತೀನಿ ಅನ್ನೋಂಥ ದೃಢ ಮನಸ್ಸು, ಸಂಕಲ್ಪಗಳನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡ್ತೀನಿ ಮುಂದೆನೂ ಕೂಡ ಅಂತ ಹೇಳ್ತಾ, ಸ್ವತಂತ್ರ ದಿನಾಚರಣೆಯ ಸಂಭ್ರಮದ ಸವಿಯಲ್ಲಿ ಎಲ್ಲ ಮಕ್ಕಳು ಮತ್ತು ಪೆರೇಡಲ್ಲಿ ಭಾಗವಹಿಸಿರೋದು, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು, ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂಥ ಶಿಕ್ಷಣ ಇಲಾಖೆ, ಎಲ್ಲ ಇಲಾಖೆಗಳ ಸಮನ್ವಯದ ಜೊತೆ ನಮ್ಮ KGF ಕ್ಷೇತ್ರದಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಭವ್ಯ ಸ್ವತಂತ್ರದ ಸಂಭ್ರಮದ ಕನಸನ್ನು ಕಂಡ ಪೂರ್ವಿಕರಿಗೆ, ತ್ಯಾಗಜೀವಿಗಳಿಗೆ, ತಮ್ಮ ಜೀವನವನ್ನು ಬಲಿದಾನ ಕೊಟ್ಟವರನ್ನು ಸ್ಮರಣೆ ಮಾಡುತ್ತಾ ಸ್ವತಂತ್ರ ದಿನಾಚರಣೆಯ ದಿನ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಗರಸಭೆ ವಿಶೇಷವಾಗಿರುವಂಥ ಒಂದು, ನಾವು ಎಂದೂ ಅರಿಯದಂಥ ಒಂದು ಧ್ವಜಾರೋಹಣದ ಒಂದು ಜಾಗವನ್ನು ಬಹಳ ಅಚ್ಚುಕಟ್ಟಾಗಿ, ಒಂದು ಯಾವ ರೀತಿ ನಮಗೆ ಒಂದು ನಮ್ಮ ರಾಷ್ಟ್ರ ಧ್ವಜವನ್ನು ನೋಡಿದಾಗ ಭಕ್ತಿ, ಶ್ರದ್ಧೆ, ಪ್ರೇಮವನ್ನು ಬರುತ್ತೆ, ಆ ರೀತಿ ಆ ಊಹೆಗೆ ಮೀರಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಪೌರಾಯುಕ್ತರಿಗೂ ಕೂಡ ಅವರ ತಂಡಕ್ಕೆ ಈ ದಿನ ನಾನು ಮನಸ್ಫೂರ್ತಿಕವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇಡೀ ನನ್ನ ಕ್ಷೇತ್ರದ ವಿದ್ಯಾರ್ಥಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ, ಎಲ್ಲ ಇಲಾಖೆಯ ಪರವಾಗಿ ನಿಮಗೆ ವಿಶೇಷವಾಗಿ ಈ ದಿನ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಕರ್ನಾಟಕ.